ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾ ಕ್ರಿಯೇಟರ್ ಲಾಗ್. ನಾನಿಲ್ಲಿ ಇವತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಚಿಕನ್ ಗ್ರೇವಿ ಮಾಡೋದಕ್ಕೆ ಸ್ವಲ್ಪ ಚಿಕನ್ ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕೋತಾ ಇದ್ದೀನಿ. ಅರಿಶಿಣ ಪುಡಿ ಎಲ್ಲ ಚೆನ್ನಾಗಿ ಸೇರಿಸಿದ ಮೇಲೆ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ನಾನಿಲ್ಲಿ 2-3 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಕೂಡಿಸ್ಕೊಂಡ್ಮೇಲೆ ಸ್ವಲ್ಪ ಖಾರ ಹಾಕೋತಾ ಇದ್ದೀನಿ. ಖಾರ 2-3 ಟೇಬಲ್ ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ಗರಂ ಮಸಾಲ ಎಲ್ಲ ಚೆನ್ನಾಗಿ ಸೇರಿಸಿದ್ಮೇಲೆ ಚಿಕನ್ ಮಸಾಲನೂ ಹಾಕೋತಾ ಇದ್ದೀನಿ. ಚಿಕನ್ ಮಸಾಲ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹಸಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ಒಗ್ಗರಣೆಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಕಾದ್ಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಕರಿದ್ಮೇಲೆ ಇಲ್ಲಿ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಎಣ್ಣೆಲಿ ಕರಿದ್ಮೇಲೆ ಈಗ ಚಿಕನ್ ಮಸಾಲ ಏನು ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಚಿಕನ್ನ ಈಗ ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಕುಡಿಸ್ಕೋಬೇಕು. ಚಿಕನ್ ಎಲ್ಲ ಚೆನ್ನಾಗಿ ಕುಡಿಸ್ಕೊಂಡ್ಮೇಲೆ ಸ್ವಲ್ಪ ಖಾರ ಹಾಕೋತಿದ್ದೀನಿ. ಆವಾಗ ಸ್ವಲ್ಪ ಖಾರ ಹಾಕ್ಕೊಂಡಿದ್ನಿ. ಈಗ ಮತ್ತೆ ನಮಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು 2-3 ಟೇಬಲ್ ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ. ಖಾರ ಎಲ್ಲ ಸೇರಿಸಿದ ಮೇಲೆ ಚೆನ್ನಾಗಿ ಎಲ್ಲ ಕಡೆ ಕುಡಿಸ್ಕೋಬೇಕು. ಈಗ ಈ ರೀತಿ ಎಲ್ಲ ಚಿಕನ್ ಚೆನ್ನಾಗಿ ತಳ ಹಿಡಿಯೋದಾಗೆ ಸ್ವಲ್ಪ ಸೇರಿಸ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ಚಿಕನ್ ಮಸಾಲನೂ ಸೇರಿಸ್ಕೊತಾ ಇದ್ದೀನಿ. ಆವಾಗ ಸ್ವಲ್ಪ ಹಾಕಿದ್ವಿ. ಈಗ ಇನ್ನೊಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಕುಡಿಸ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ. 1 ಕಪ್ನಷ್ಟು ಬಿಸಿನೀರು ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ 5 ನಿಮಿಷ ನೀರಲ್ಲಿ ಚಿಕನ್ ಎಲ್ಲ ಚೆನ್ನಾಗಿ ಕುದಿಬೇಕು. ಈ ಚೆನ್ನಾಗೆಲ್ಲ ಕುದ್ಮೇಲೆ ಒಂದು ಸ್ವಲ್ಪ ನಾನು ಮಿಕ್ಸರಿಗೆ ಒಣ ಕೊಬ್ಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ, 1 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೆ. ಈಗ ಅದನ್ನೇ ಸ್ವಲ್ಪ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಈ ಎಲ್ಲ ಒಗ್ಗರಣೆಲಿ ಹಾಕೊಂಡ್ಮೇಲೆ ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಕುದ್ಮೇಲೆ ಈ ಥರ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಈಗ ಇನ್ನು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಕುದಿಸ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಈಗ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಗ್ರೇವಿ. ಇನ್ನೂ ಸ್ವಲ್ಪ ನೀರಿದೆ. ಈಗ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಇನ್ನೊಂದು 10 ನಿಮಿಷ ಚೆನ್ನಾಗಿ ಎಲ್ಲ ಕಡೆ ಕೊಡೋ ರೀತಿ ಕುದಿಸ್ಕೊತಾ ಇದ್ದೀನಿ. ಈ ಪೀಸ್ ಎಲ್ಲ ಮೆತ್ತಗೋವರೆಗೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಎಲ್ಲ ಕಡೆ ಸ್ವಲ್ಪ ತಳ ಹಿಡಿಯೋದಾಗೆ ಎಲ್ಲ ಕಡೆ ತಿರ್ಕೋಬೇಕು. ಆಮೇಲೆ ಸ್ವಲ್ಪ ಹಸಿ ಎಣ್ಣೆ ಸೇರಿಸ್ತಾ ಇದ್ದೀನಿ. ಹಸಿ ಎಣ್ಣೆ ಯಾಕಂದರೆ ಸ್ವಲ್ಪ ಗ್ರೇವಿ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ಗಟ್ಟಿಯಾಗೂ ಬರುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಹಸಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಹಸಿ ಎಣ್ಣೆನೂ ಸೇರಿಸಿದ್ಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಎಲ್ಲ ಕಡೆ ಚೆನ್ನಾಗಿ ಗ್ರೇವಿ ಗಟ್ಟಿಯಾಗಿ ಬರುತ್ತೆ. ಈ ಥರ ಗಟ್ಟಿಯಾಗಿ ಬಂದರೆ ಚಿಕನ್ ಗ್ರೇವಿ ಚೆನ್ನಾಗಿರುತ್ತೆ. ಈಗ ಚಿಕನ್ ಗ್ರೇವಿ ರೆಡಿಯಾಗಿದೆ ನೋಡಿ. ಈ ಥರ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಚಿಕನ್ ಗ್ರೇವಿ ರೆಡಿ ಆಯಿತು ನೋಡಿ. ನೀವು ಟೇಸ್ಟ್ ಮಾಡಿ ತಿಳಿಸಿ ಹೇಗಾಗಿದೆ.